ಸ್ನೇಹಿತರೆ ನಮಸ್ಕಾರ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಗಂಭೀರವಾದಂಥ ಆರೋಗ್ಯ ಸಮಸ್ಯೆ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಕಳೆದ 4-5 ವರ್ಷಗಳಿಂದ ನಿರಂತರವಾದಂಥ ಆರೋಗ್ಯ ಸಮಸ್ಯೆಯಿಂದ ಇಲ್ಲಿ ಶಿವರಾಜ್ ಕುಮಾರ್ ಅವರು ಬಳಲ್ತಾನೆ ಇದ್ದಾರೆ. ಆದರೂ ಕೂಡ ಎಲ್ಲೂ ಕೂಡ ತಮ್ಮ ಕೆಲಸದಲ್ಲಿ ಎಲ್ಲೂ ಕೂಡ ಅಸಡ್ಡೆಯನ್ನು ತೋರಿಸಿದಂಥ ಶಿವರಾಜ್ ಕುಮಾರ್ ಅವರು ತಮಗೆ ಆರೋಗ್ಯ ಸಮಸ್ಯೆ ಇದೆ ಅನ್ನೋದು ಕೂಡ ತೋರಿಸ್ಕೊಂಡಿಲ್ಲ ಅನ್ನೋದು ಗಮನಿಸಬೇಕಾಗಿರುವಂಥ ಅಂಶ. ಈಗ ಶಿವರಾಜ್ ಕುಮಾರ್ ಅವರು ಡಿಸೆಂಬರ್ 18ಕ್ಕೆ US ಗೆ ಹೋಗ್ತಾರೆ. ಡಿಸೆಂಬರ್ 24ಕ್ಕೆ ಅವರಿಗೆ ಸರ್ಜರಿ ಕೂಡ ನಡೀಲಿಕ್ಕಿದೆ. ಅದಕ್ಕೂ ಮುನ್ನ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ವಿವಿಧ ದೇವಸ್ಥಾನಗಳಿಗೆ ಟೆಂಪಲ್ ರನ್ನನ್ನು ಮಾಡಿಸ್ತಿದ್ದಾರೆ. ದೇವರ ಮೊರೆಯನ್ನು ಹೋಗಿದ್ದಾರೆ. ಶಿವಣ್ಣನ ಆರೋಗ್ಯ ಸುಧಾರಿಸಲಿ ಅಂತೇಳ್ಬಿಟ್ಟು ಅಭಿಮಾನಿಗಳು ಕೂಡ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. ಯಾಕೆ? ಏನಾಗಿದೆ ಶಿವರಾಜ್ ಕುಮಾರ್ ಅವ್ರಿಗೆ? ಯಾಕೆ ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ತಿರುಪತಿಯಿಂದ ಹಿಡಿದು ತಮ್ಮ ಹುಟ್ಟೂರಿನ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ಯಾಕೆ? ಏನಾಗ್ತಿದೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಟ ಶಿವರಾಜ್ ಕುಮಾರ್ ಅವರಿಗೆ ಇಷ್ಟು ವರ್ಷ ವಯಸ್ಸಾಗಿದೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅರ್ಥ ಮಾಡ್ಕೊಳ್ಳೋ ಸಾಯಲ್ಲಿ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ. ಅಂತಹ ಆ್ಯಕ್ಟಿವ್ ಮತ್ತು ಎವರ್ ಚಾರ್ಮಿಂಗ್ ಹೀರೋ. ನಿಜ ಜೀವನದಲ್ಲೂ ಕೂಡ ಸದಾ ಕ್ರಿಯಾಶೀಲವಾಗಿ ಆಕ್ಟಿವ್ ಆಗಿರುವಂಥ ಶಿವರಾಜ್ ಕುಮಾರ್ ಅವರನ್ನು ಡಲ್ಲಾಗಿ ಯಾರೂ ಕೂಡ ನೋಡಿಯೇ ಇಲ್ಲ, ನೋಡಿರಲಿಕ್ಕೂ ಕೂಡ ಸಾಧ್ಯವಿಲ್ಲ. ಆದರೆ ಇಂತಹ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯದಿಂದ ಸಾಕಷ್ಟು ವರ್ಷಗಳಿಂದ ಬಳಲ್ತಿದ್ದಾರೆ. ವರ್ಷದಲ್ಲಿ 2-3 ಸಲ ಇದೇ ಶಿವರಾಜ್ ಕುಮಾರ್ ಅವರು ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಆಗ್ತಾರೆ. ಬಟ್ ಕೆಲವು ಸಲ ಸುದ್ದಿ ಆಗುತ್ತೆ, ಕೆಲವು ಸಲ ಸುದ್ದಿ ಆಗೋದಿಲ್ಲ. ಚಿಕ್ಕ ಪುಟ್ಟ ಕಾಯಿಲೆ ಅಂತ ಹೇಳಿದ್ರೆ ಮನೆಯಲ್ಲೇ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಹುಷಾರಾಗಿ ಬಿಡ್ತಾರೆ. ಇದೇ ರೀತಿ ಶಿವರಾಜ್ ಕುಮಾರ್ ಅವರು ಈಗ ಸ್ವಲ್ಪ ಸೀರಿಯಸ್ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಸೊ ದಟ್ ಅವರು US ಗೆ ಹೋಗ್ತಾ ಇದ್ದಾರೆ, ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ. ಡಿಸೆಂಬರ್ 18ಕ್ಕೆ ಫ್ಲೈಟ್ ಕೂಡ ಬುಕ್ ಆಗಿದೆ. ಡಿಸೆಂಬರ್ 24ಕ್ಕೆ ಅವರಿಗೆ ಸರ್ಜರಿ ಆಗಲಿದೆ. ಈ ಹಿನ್ನೆಲೆಯಲ್ಲಿ ಇದಕ್ಕೂ ಮುನ್ನ ದೇವಸ್ಥಾನಗಳಿಗೆ ಹೋಗಿ ಹರಕೆ ಇದ್ದರೆ ಹರಕೆ, ಪೂಜೆ ಇದ್ದರೆ ಪೂಜೆಯನ್ನು ಸಲ್ಲಿಸಿ ಬರ್ತಾ ಇದ್ದಾರೆ. ಇತ್ತೀಚೆಗೆ ನಟ ಶಿವರಾಜ್ ಕುಮಾರ್ ಅವರು ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಚಾಮರಾಜನಗರದಲ್ಲಿರುವಂತಹ ಅಂದರೆ ತಮ್ಮ ಹುಟ್ಟೂರಿನಲ್ಲಿರುವಂತಹ ಆದಿಶಕ್ತಿ ದೇಗುಲಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿ ಅರ್ಚನೆಯನ್ನು ಮಾಡಿಸಿದ್ದಾರೆ. ಆದಿಶಕ್ತಿ ಮಾರಮ್ಮನಿಗೆ ಸೀರೆಯನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಬಳಿಕ ಕೊಳ್ಳೆಗಾಲದಲ್ಲಿರುವಂಥ ಶಿವನ ಸಮುದ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ವೆಸ್ಲಿ ಸೇತುವೆ ಕೆಳಭಾಗದಲ್ಲಿ ಹರಿಯುವಂಥ ಕಾವೇರಿ ನದಿಗೆ ತೆರಳಿದಂಥ ಶಿವಣ್ಣ ದಂಪತಿ ಆ ನೀರನ್ನು ಪ್ರೋಕ್ಷಣ್ಯ ಮಾಡಿಕೊಂಡು ಅಲ್ಲಿನ ಕಾವೇರಿಗೆ ಬಾಕೀನವನ್ನು ಅರ್ಪಿಸಿದ್ದಾರೆ. ಈ ವೇಳೆ ಅಲ್ಲಿ ಅರ್ಚಕರೊಬ್ಬರು ಉಪಸ್ಥಿತರಿದ್ದರು. ಪೂಜೆಯ ವಿಧಾನಗಳನ್ನು ಮಾರ್ಗದರ್ಶನ ಮಾಡಿದರು. ಬಳಿಕ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಗಣಪತಿ ದೇವಸ್ಥಾನ, ಮಧ್ಯ ರಂಗನಾಥ ಸ್ವಾಮಿ ದೇಗುಲ, ಮೀನಾಕ್ಷಿ ಸಮೇತ ಸೋಮೇಶ್ವರ ದೇಗುಲಕ್ಕೆ ತೆರಳಿ ಎಲ್ಲ ಕಡೆಯೂ ಕೂಡ ಪೂಜೆಯನ್ನು ಸಲ್ಲಿಸಿದ್ದಾರೆ. ಶಿವಣ್ಣ ಇಷ್ಟಮಟ್ಟಿಗೆ ಪೂಜೆಯನ್ನು ಸಲ್ಲಿಸ್ತಿರೋದು ಮತ್ತು ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಿರೋದ್ರ ಬಗ್ಗೆ ಒಂದಷ್ಟು ಜನರಿಗೆ ಒಂದಷ್ಟು ಪ್ರಶ್ನೆಗಳು ಇತ್ತು. ಯಾಕಪ್ಪ, ಏನಾಯಿತು ಶಿವಣ್ಣಂಗೆ ಅಂತೇಳಿ. ಅಷ್ಟು ಮಾತ್ರವಲ್ಲ, ಇತ್ತೀಚೆಗೆ ಶಿವರಾಜ್ ಕುಮಾರ್ ಅವರು ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ತಿರುಪತಿಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದರು. ಅಲ್ಲಿ ಮುಡಿಯನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಇಬ್ಬರು ಕೂಡ ಶಿವಣ್ಣ ದಂಪತಿ, ಅವರ ಜೊತೆಗೆ ಆಪ್ತರು ಎಲ್ಲರೂ ಕೂಡ ಹೋಗಿದ್ರು. ಕುಟುಂಬದವರು ಕೂಡ ಇದ್ದರು. ಅಲ್ಲಿ ಶಿವರಾಜ್ ಕುಮಾರ್ ಅವರು ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಅವರು ಗಮನಿಸಬೇಕು, ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಮುಡಿಯನ್ನು ಒಪ್ಪಿಸಿ ಬಂದಿದ್ದರು. ಶಿವರಾಜ್ ಕುಮಾರ್ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಬೈರತಿ ರಣಗಲ್ ಸಿನಿಮಾ ಮುಗಿದ ಬಳಿಕ ಅವರು ಅನೇಕ ಮಾಧ್ಯಮಗಳಿಗೆ ಸಂದರ್ಶನವನ್ನು ಕೊಟ್ಟಿದ್ದರು. ಈ ವೇಳೆ ತಮ್ಮ ಅನಾರೋಗ್ಯದ ವಿಚಾರವನ್ನು ಬಹಿರಂಗಪಡಿಸಿದರು. ಆದರೆ ತಮಗೆ ಯಾವ ಕಾಯಿಲೆ ಅನ್ನೋದನ್ನು ಅವರು ಎಲ್ಲೂ ಕೂಡ ಹೇಳಿಲ್ಲ. ಆದರೆ ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ಕಾಡ್ತಿದೆ ಅನ್ನುವಂತಹ ಸುದ್ದಿಗಳು ಅಥವಾ ಅದು ಸತ್ಯನೋ ಸುಳ್ಳು ಗೊತ್ತಿಲ್ಲ, ಆ ರೀತಿಯಾದಂಥ ಕೆಲವರು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಸರ್ಜರಿಯನ್ನು ಅವರು ಅಮೆರಿಕದಲ್ಲಿ ಮಾಡಿಸ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ಜನವರಿ ಅಂತ್ಯಕ್ಕೆಲ್ಲ ನಾನು ವಾಪಸ್ ಬರ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಇದೀಗ ಶಿವಣ್ಣನಿಗೆ ಯಾವ ಕಾಯಿಲೆ ಇದೆ ಏನು ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ. ಕೆಲವರು ಮಾತ್ರ ಆ ಕಾಯಿಲೆ ಇದೆ, ಈ ಕಾಯಿಲೆ ಇದೆ ಅಂತೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸ್ತಿದ್ದಾರೆ. ಬಟ್ ಸ್ಪಷ್ಟವಾಗಿ ಶಿವಣ್ಣ ಕೂಡ ಹೇಳಿಲ್ಲ. ಇನ್ನು ಶಿವಣ್ಣ ಸರ್ಜರಿಗೆ ಡೇಟ್ ಕೂಡ ಫಿಕ್ಸ್ ಆಗಿದ್ದು ಅಮೆರಿಕಕ್ಕೆ ಹೊರಟು ನಿಂತಿದ್ದಾರೆ. ಅಭಿಮಾನಿಗಳು ಕೂಡ ಶಿವರಾಜ್ ಕುಮಾರ್ ಆರೋಗ್ಯ ಬೇಗ ಸುಧಾರಿಸಲಿ, ಚೇತರಿಕೆ ಕಾಣಲಿ ಅನ್ನುವಂತಹ ಬಯಕೆಯನ್ನು, ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದಾರೆ. ಒಂದೆಡೆ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ, ಚಿಕಿತ್ಸೆಗೆ ಅಮೆರಿಕಕ್ಕೆ ಹೊರಟು ನಿಂತಿದ್ರೆ, ಮತ್ತೊಂದು ಕಡೆ ಅವರ ಹೊಸ ಸಿನಿಮಾಗಳು ಘೋಷಣೆ ಆಗ್ತಾನೆ ಇದ್ದಾವೆ. ಇತ್ತೀಚೆಗೆ ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿ AFR ಆನಂದ್ ಸಿನಿಮಾ ಘೋಷಣೆ ಮಾಡಲಾಗಿದೆ. ಅದರಲ್ಲಿ ಶಿವರಾಜ್ ಕುಮಾರ್ ಶಿಕ್ಷಕನ ಪಾತ್ರದಲ್ಲಿ ನಟಿಸಲಿದ್ದಾರೆ. ಅವರು ಕೂಡ ಶಿವಣ್ಣನ ಜೊತೆಗೆ ಹೊಸ ಸಿನಿಮಾವನ್ನು ಘೋಷಣೆ ಮಾಡಿದ್ದಾರೆ. ತಾವು ಶಿವರಾಜ್ ಕುಮಾರ್ ಸಿನಿಮಾವನ್ನು ನಿರ್ದೇಶನ ಮಾಡ್ತಿರೋದ್ರ ಬಗ್ಗೆ ಪವನ್ ಒಡೆಯರ್ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ಬ ನಿರ್ದೇಶಕರಿಗೂ ಶಿವಣ್ಣನ ಜೊತೆಗೆ ಚಿತ್ರವನ್ನು ಮಾಡಬೇಕು ಅನ್ನೋಂಥ ಕನಸಿರುತ್ತೆ. ಆ ಕನಸು ಈಗ ನನಸಾಗ್ತಿದೆ ಅಂತ ಕೂಡ ಹೇಳ್ಕೊಂಡಿದ್ರು ಪವನ್ ಒಡೆಯರ್. ಹೀಗೆ ಸಾಕಷ್ಟು ಜನ ಶಿವಣ್ಣನ ಜೊತೆಗೆ ಸಿನಿಮಾ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಆದರೆ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಬಟ್ ಶಿವಣ್ಣ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಈ ಅನಾರೋಗ್ಯದ ಸಮಸ್ಯೆಯಿಂದ ತಮ್ಮನ್ನು ತಾವು ಎಲ್ಲೂ ಕೂಡ ವೀಕ್ ಆಗೋದಕ್ಕೆ ಬಿಟ್ಟಿಲ್ಲ. ಅವರಿಗೆ ಅನಾರೋಗ್ಯದ ಸಮಸ್ಯೆ ಇದೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿದೆ. ಜೊತೆಗೆ ಇಡೀ ರಾಜ್ಕುಮಾರ್ ಅವರ ಮಕ್ಕಳಿಗೆ
ಈ ಹಾರ್ಟ್ ರಿಲೇಟೆಡ್ ಕಾಯಿಲೆಗಳು ಇದ್ದಾವೆ. ಅದನ್ನು ಸಾಕಷ್ಟು ಸಲ ಈಗ ಪುನೀತ್ ಅವರು ಇಹಲೋಕವನ್ನು ತ್ಯಜಿಸಿದ ಬಳಿಕನೂ ಕೂಡ ಚರ್ಚೆ ಆಗಿತ್ತು. ಹಾಗೆಯೇ ಪುನೀತ್ ರಾಜ್ಕುಮಾರ್ ಅವರು ಯಾವಾಗ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದಂಥ ಪರಿಣಾಮ ಇಂಥದ್ದೊಂದು ದುರ್ಘಟನೆಗೆ ಒಳಗಾದರು. ಅದಾದ ಬಳಿಕ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಇರ್ಬೋದು, ಈಗ ಹೆಲ್ತ್ ಬಗ್ಗೆ ತುಂಬ ಕೇರನ್ನು ತೆಗೆದುಕೊಳ್ತಿದ್ದಾರೆ ಮತ್ತು ತುಂಬ ಎಚ್ಚರಿಕೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಹೀಗಾಗಿಯೇ ಈಗ ಅಮೆರಿಕಕ್ಕೆ ಇಲ್ಲಿ ಬೇಡ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ. ಆಮೇಲೆ ಇಲ್ಲಿ ಇನ್ನೊಂದು ಸಮಸ್ಯೆ ಏನಾಗುತ್ತೆ ಅಂದರೆ, ಈಗ ಭಾರತದಲ್ಲಂಥ ಟ್ರೀಟ್ಮೆಂಟ್ ಇಲ್ಲ ಅಂತಲ್ಲ, ಇದೆ. ಬಟ್ ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದರೆ, ಇವರಿಗೆ ಆ ಫ್ರೀಡಮ್ ಸಿಗೋದಿಲ್ಲ. ಯಾರಾದರೂ ಒಬ್ಬರು ಬರ್ತಾನೆ ಇರ್ತಾರೆ, ನೋಡ್ತಾನೆ ಇರ್ತಾರೆ, ಮಾತಾಡಿಸ್ತಾನೆ ಇರ್ತಾರೆ. ಹಾಗಾಗಿ ಆ ಫ್ರೀಡಮ್ ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಇವರೆಲ್ಲ ಅಮೆರಿಕ ಅಥವಾ ಈ ರೀತಿ ದೂರದ ದೇಶಗಳಿಗೆ ಹೋಗಿ ಅಲ್ಲಿ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡು ಬರ್ತಾರೆ. ಮನೆಗೆ ಬಂದ ಬಳಿಕ ಇದ್ದಿದೆ ಇವರು ಮೀಟ್ ಮಾಡೋದು, ಆರೋಗ್ಯ ವಿಚಾರಿಸೋದು ಎಲ್ಲರದು ಕೂಡ ಇದ್ದಿದೆ. ಬಟ್ ಸದ್ಯಕ್ಕೆ ಸ್ವಲ್ಪನಾದರೂ ಕೂಡ ರಿಲ್ಯಾಕ್ಸ್ ಇರಲಿ ಅನ್ನೋಂಥ ಕಾರಣಕ್ಕೋಸ್ಕರ ಅಮೆರಿಕಕ್ಕೆ ಹೋಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಬಟ್ ಅಮೆರಿಕಕ್ಕೆ ಒಳ್ಳೆ ರೀತಿಯಲ್ಲಿ ಹೋಗಿ ಒಳ್ಳೆ ರೀತಿಯಲ್ಲಿ ಬರಲಿ ಅನ್ನೋದು ಎಲ್ಲರ ಆಶಯ. ಅಂದರೆ ಇವರೇನು ಆಪ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ ಅಂತೇಳಿ ಹೋಗ್ತಿದ್ದಾರೋ ಅದರಿಂದ ಗುಣಮುಖರಾಗಿ ಆರೋಗ್ಯವಾಗಿ ವಾಪಸ್ ಬರಲಿ ಅನ್ನೋದು ಎಲ್ಲರ ಆಶಯ. ನಿಮ್ಮ ಹಾರೈಕೆಯೂ ಕೂಡ ಇದೇ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.